In this video lecture, we will study about the electric field due to multiple charges. Okay, electric field due to multiple charges. Electric field due to multiple charges. ಆಯಿತಾ? ಸೊ ನೋಡಿ, ಇವಾಗ ನಾನು ಏನು ತಗೋತೇನೆ ಅಂದರೆ, ಇಲ್ಲೊಂದು ಚಾರ್ಜ್ Q1 ಇದೆ ಇಟ್ಕೊಳ್ಳಿ, ಇಲ್ಲೊಂದು ಚಾರ್ಜ್ Q2 ಆ್ಯಂಡ್ ಹಿಯರ್ ಇಸ್ ಒನ್ ಮೋರ್ ಚಾರ್ಜ್ Q3. ಆಯಿತಾ? ಸೇಮ್ ಎಲೆಕ್ಟ್ರಿಕ್ ಫೋರ್ಸಿಗೆ ಹೆಂಗೆ ಮಾಡಿದ್ನಲ್ಲ, ಫೋರ್ಸ್ ಡ್ಯೂ ಟು ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಅಂತ ಮಾಡಿದ್ನಲ್ಲ, ಹಾಗೇನೆ ಇದು ಕೂಡ ಇಲ್ಲೆಲ್ಲ ಒಂದು ಪಾಯಿಂಟ್ P ಇರುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಹಿಯರ್ ಇಸ್ ಅ ಪಾಯಿಂಟ್ P. ಈ ಪಾಯಿಂಟ್ P ಅಲ್ಲಿ ಐ ನೀಡ್ ಟು ಕ್ಯಾಲ್ಕುಲೇಟ್ ದ electric field due to all these three charges. ಇವಾಗ ನೋಡಿ, ಫಸ್ಟ್ ಆಫ್ ಆಲ್ ಹಿಯರ್ ದಿಸ್ ಈಸ್ ವಾಟ್ R1P ಅಥವಾ R1 ಅಂತ ತಗೊಳ್ತೇನೆ ನಾನು. R1 distance is R1 and here it is R2 and here distance is R3 now. Okay, so to find out the electric field at a particular point, I need to place a unit positive charge, one positive charge and 1 coulomb charge ಅನ್ನು ಇಡ್ತೇನೆ ನಾನು. ಈಗ ರಿಪಲ್ಷನ್ ಆಗಬೇಕು ಎಲ್ಲ ಕಡೆನೂ. ಸೊ ರಿಪಲ್ಷನ್ ಆಗುತ್ತೆ ಈ ಥರ ಇಲ್ಲಿಂದ. ದಿಸ್ ಈಸ್ ವಾಟ್ electric field at point P due to 1 and this is what the electric field at point P due to 2 and here it is electric field on point P due to 3 charge. ಸೊ ಈ ಥರ ಇರುತ್ತೆ ಇವಾಗ, ಹೌದಾ? ಸೊ ಇವಾಗ ಒನ್ ಬೈ ಒನ್ ನಾವು ಬರಿತಾ ಹೋಗೋಣ ಯಾವ ಥರ ಅಂತ ಹೇಳಿಬಿಟ್ಟು. electric field at point P due to 1 vector that must be equal to 1 divided by 4 pi epsilon naught into point only ಚಾರ್ಜ್ ಇದೆ ಆ್ಯಕ್ಚುಲಿ Q1 divided by distance is R1 square. ಹೀಗೆಲ್ಲ ನೀವು ಡಿಫೈನ್ ಮಾಡಿರೋದು ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನೇಷನ್ ಇದೇನೆ. ಇಂಟು ವೆಕ್ಟರ್, ಯಾವ ವೆಕ್ಟರ್ ಆ್ಯಕ್ಚುಲಿ ಸೇ ಲೆಟ್ ಮಿ ಟೇಕ್ R1P ವೆಕ್ಟರ್, ಸಾರಿ R1P ಕ್ಯಾಪ್ ಅಂತ ತಗೊಳ್ತೇನೆ. ದಿಸ್ ಇಸ್ ದ ಯೂನಿಟ್ ವೆಕ್ಟರ್ ಫ್ರಮ್ ಪಾಯಿಂಟಿಂಗ್ ಫ್ರಮ್ Q1 to P here. Okay, similarly EP2 vector electric field at point P due to second charge Q2 charge equal to 1 by 4 pi epsilon naught into charge Q2 divided by R2 square. distance R2 ಇದೆ ಇಲ್ಲಿಂದ ಇಲ್ಲಿಗೆ, ಹಾಗಾಗಿ R2 square into ಯೂನಿಟ್ ವೆಕ್ಟರ್ R2P ಕ್ಯಾಪ್ ಅಂತ ತಗೊಳ್ತಾನೆ. ಆಯಿತಾ? R2P ಕ್ಯಾಪ್ ಇಸ್ ದ ಯೂನಿಟ್ ವೆಕ್ಟರ್ ಪಾಯಿಂಟಿಂಗ್ ಫ್ರಮ್ Q2 to point P, ಅದಕ್ಕೋಸ್ಕರ R2P ಕ್ಯಾಪ್. ಸಿಮಿಲರ್ಲಿ EP3 vector must be equal to 1 by 4 pi epsilon naught into what Q3 divided by R3 square into R3P cap. ಈ ಥರ ತಗೊಳ್ತೇವೆ. ಸೊ ಇವಾಗೇನು, ಐ ನೀಡ್ ಟು ಕ್ಯಾಲ್ಕುಲೇಟ್ ರಿಸಲ್ಟೆಂಟ್. ಸೊ ರಿಸಲ್ಟೆಂಟ್ಗೆ ಏನು ಮಾಡ್ತೀರಿ, electric field at point P must be equal to electric field P due to 1 vector plus, so electric field at point P due to 2 vector plus electric field at point P due to vector 3. so ಇಲ್ಲಿ ಕೂಡ ಇದು ವೆಕ್ಟರ್ ಕ್ವಾಂಟಿಟಿ ಆಗಿರೋದ್ರಿಂದ you need to use the vector addition for that. okay, so ಈಗ ವೆಕ್ಟರ್ ಅಡಿಷನ್ ಅನ್ನು ಯೂಸ್ ಮಾಡಿದ್ರಿ. this is equal to 1 divided by 4 pi epsilon naught ಕಾಮನ್ ಇದೆ. 1 by 4 pi epsilon naught ಕಾಮನ್ ಇದೆ ಅಲ್ವಾ? ಮತ್ತೇನಾದ್ರು ಕಾಮನ್ ಇದೆಯಾ? ಮತ್ತೇನು ಕೂಡ ಕಾಮನ್ ಇಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಒಳಗಡೆ ಏನು ಬರೀತೀರಿ, Q1 divided by R1 square into R1P cap plus Q2 divided by R2 square into R2P cap plus Q3 divided by R3 square into R3P cap. ಸೊ ಇದನ್ನು ನಾವು ಮಾಡ್ತೀವಿ. ಈಗ ದಿಸ್ ಈಸ್ ಫಾರ್ 3 ಚಾರ್ಜಸ್ ಅಲ್ವಾ? ಇಫ್ ದ ಸಿಸ್ಟಮ್ ಕಂಟೈನ್ಸ್ n ಚಾರ್ಜಸ್, ಸೇಮ್ ಥಿಂಗ್ ಲೈಕ್ Q1, Q2, Q3 ಅಪ್ ಟು Qn ಚಾರ್ಜಸ್ ಇದ್ದರೆ ಆ ಟೈಮಲ್ಲಿ ಏನು ಮಾಡ್ಬೇಕು ನೀವು, ಇದಷ್ಟನ್ನು ಕೂಡ ಆ್ಯಡ್ ಮಾಡಬೇಕಲ್ಲ. ಹಾಗೆ 3 ಇದ್ದಲ್ಲಿ n ಬರುತ್ತೆ, 4, 5, 6, 7, 8 ಅಪ್ ಟು ವಾಟ್ n ವರೆಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನಂತ ಬರೀತೇನೆ ಅಂದರೆ, ಸೇಮ್ ಎಲೆಕ್ಟ್ರಿಕ್ ಚಾರ್ಜಸ್ ಇದ್ದಂಗೆ. ಸೊ ದಿಸ್ ಇಸ್ ವಾಟ್ ಫೋರ್ಸ್ ಇದ್ದಂಗೆ ಹಿಂಗೆ ಇದನ್ನು ಕೂಡ ಇದು 1 divided by 4 pi epsilon naught ಕಾಮನ್ನು. ಈಗೇನು ಮಾಡಬೇಕು, ಸಮೇಷನ್, ಇದಷ್ಟು ಕೂಡ ಸಮೇಷನ್ ಮಾಡಬೇಕಲ್ಲ. ಸಮೇಷನ್ ಆಫ್, ಈಗ ನೋಡಿ ಇದು 1 ಇರೋದು 2 ಆಗ್ತದೆ, 1 ಇರೋದು 2 ಆಗ್ತದೆ, 1 ಇರೋದು 2 ಆಗ್ತದೆ. ಈಗ ಹಾಗೆ ಆಗ್ತದೆ ಎಲ್ಲ ಯಾಕೆಂದ್ರೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀರಿ ಇವಾಗ, ಸಮೇಷನ್ QI divided by RI square into R ಏನು IP ಸ್ಕ್ವೇರ್ ಇಷ್ಟು ಬರೆದ್ರೆ ಆಯಿತು.
ಇಷ್ಟು ಬರ್ದಾಯಿತು. ಸೊ ಐ ಈಸ್ ವೇರಿಂಗ್ ಫ್ರಮ್ ವಾಟ್ 1 to n. ನೋಡಿ ಫಸ್ಟಿಗೆ ಏನು ಮಾಡ್ತೀರಿ ಈಗ ಐ ಈಕ್ವಲ್ ಟು 1 ಹಾಕ್ತೀರಾ, Q1 ಡಿವೈಡ್ ಬೈ R1 ಸ್ಕ್ವೇರ್ ಇಂಟು R1P, ದಿಸ್ ಮಸ್ಟ್ ಬಿ ಕ್ಯಾಪ್ ಅಲ್ವಾ, ಇದು ಕ್ಯಾಪ್ ಆಗಿರಬೇಕು, ಇದು R1P ಕ್ಯಾಪ್, R1P ಕ್ಯಾಪ್. ನೆಕ್ಸ್ಟ್ 1 ಅಂದರೆ ಎಷ್ಟು ವ್ಯಾಲ್ಯೂ ಅದಕ್ಕೆ 2 ವ್ಯಾಲ್ಯೂ, 2 1 ಹಾಕ್ತೀರಿ, ಐ ಜಾಗದಲ್ಲಿ 2 ಹಾಕ್ತೀರಿ, Q2 ಪ್ಲಸ್ Q2 ಡಿವೈಡ್ ಬೈ R2 ಸ್ಕ್ವೇರ್, R2P ಕ್ಯಾಪ್. ಅದೇ ಥರ ಎಲ್ಲಿವರೆಗೆ ಹೋಗುತ್ತೆ ಆ್ಯಕ್ಚುಲಿ ಟಿಲ್ ದ ವ್ಯಾಲ್ಯೂ ಆಫ್ n ವರೆಗೆ ಹೋಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಡ್ಯೂ ಟು n number of the charges. Please try to remember that electric field is a vector quantity. Okay, so to find out the resultant electric field you need to use the vector addition. Okay, ಎರಡಕ್ಕಿಂತ ಹೆಚ್ಚು ಎಲೆಕ್ಟ್ರಿಕ್ ಚಾರ್ಜಸ್ ಇತ್ತು ನೋಡಿಕೊಂಡ್ರೆ you need to use the vector addition to add all the electric fields as it is a vector quantity. Okay, so ಇದನ್ನು ನೆನಪಿಟ್ಕೊಳ್ಳಿ, try to note it down. Okay, next ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾನೆ.